ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋ ದರ್ಶನ್ಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಕೋರ್ಟ್ನಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ್ದು ಸ್ವಾಮಿ ನಾವೇನೂ ತಪ್ಪು ಮಾಡಿಲ್ಲ ಅಂತ ಡಿ ಗ್ಯಾಂಗ್ ಹೇಳಿಕೊಂಡಿದೆ. ಇದರ ಮಧ್ಯೆ ತುಂಬಾ ದಿನಗಳ ಬಳಿಕ ಇವತ್ತು ಸುಬ್ಬಾಸುಬ್ಬಿ ಮುಖಾಮುಖಿಯಾಗಿದ್ದು ಇಬ್ಬರ ನಡುವೆ ಕಣ್ಸಲಿಗೆಯಾಗಿ ಮಾತನಾಡಿದ್ದಾರೆ. ಕೋರ್ಟ್ನಿಂದ ಹೊರಗೆ ಬರೋವರೆಗೂ ಪವಿತ್ರ ದರ್ಶನ್ನ ಬಿಟ್ಟೇ ಇರಲಿಲ್ಲ. ಡೆವಿಲ್ ಗ್ಯಾಂಗ್ಗೆ ಶುರುವಾಯ್ತು ಅಸಲಿ ಸಂಕಷ್ಟ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪವಿತ್ರ ಮೇಲೆ ಚಾರ್ಜ್ ಫ್ರೇಮ್. ನವೆಂಬರ್ 10ಕ್ಕೆ ಚಾರ್ಜ್ ಫ್ರೇಮ್ ಫಿಕ್ಸ್. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಟ್ರಯಲ್ ಸಂಬಂಧ ಇಂದು ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸುವ ಪ್ರಕ್ರಿಯೆಯನ್ನ ಕೋರ್ಟ್ ನಡೆಸಿದೆ. ನಗರದ 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆದಿದ್ದು, ಈ ವೇಳೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಹಾಜರಾಗಿದ್ರು. ಇಂದು ಮಧ್ಯಾಹ್ನ 2:45 ಸುಮಾರಿಗೆ ಕೋರ್ಟ್ ಕಲಾಪ ಆರಂಭವಾಗಿದ್ದು, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 6 ಮಂದಿಯನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರೆತಂದು ಕೋರ್ಟ್ಗೆ ಹಾಜರುಪಡಿಸಿದರು. ಈ ವೇಳೆ ವಕೀಲರಿಂದ ಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿದ್ದು, ನ್ಯಾಯಾಧೀಶರು ಕೆಲವರು ಹೊರಗಡೆ ಹೋಗುವಂತೆ ಮನವಿ ಮಾಡಿದರು. 7-8 ನಿಮಿಷಗಳ ನಂತರ ವಿಚಾರಣೆ ಆರಂಭಿಸಿದ ಕೋರ್ಟ್ ಎಲ್ಲ ಆರೋಪಿಗಳನ್ನ ಸೀರಿಯಲ್ ಪ್ರಕಾರ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಹಾಜರುಪಡಿಸಿದರು. ನಂತರ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೆ ಇರುವ ಆರೋಪಗಳ ಬಗ್ಗೆ ದೋಷಾರೋಪವನ್ನ ಓದಿ ತಿಳಿಸಿದರು. ಪ್ರಮುಖವಾಗಿ A1 ಪವಿತ್ರ ಗೌಡ, A2 ದರ್ಶನ್ ಮೇಲಿನ ದೋಷಾರೋಪ ಓದಿ ತಿಳಿಸಿದರು. ಹಾಗಾದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಮೇಲಿನ ದೋಷಾರೋಪ ಏನೇನು ಗೊತ್ತಾ? ಡಿ ಗ್ಯಾಂಗ್ ಮೇಲಿನ ದೋಷಾರೋಪ ಏನೇನು ಗೊತ್ತಾ? ಪವಿತ್ರ ದರ್ಶನ್ ಜೊತೆ ಸಂಬಂಧ ಹೊಂದಿದ್ದು, 2, 3, 10ನೇ ಆರೋಪಿಗಳ ಜೊತೆ ಸೇರಿ ಸಂಚು. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಜೊತೆ ಸೇರಿ ರೇಣುಕಾಸ್ವಾಮಿಯ ಕಿಡ್ನಾಪ್. ಕಾರಿನಲ್ಲಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಲಾಗಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕರೆತರುವಾಗ ಆತನ ಆಭರಣ ಸುಲಿಗೆ ಮಾಡಲಾಗಿದೆ. RR ನಗರದ ಶೆಡ್ನಲ್ಲಿ ಅಕ್ರಮ ಬಂಧನದಲ್ಲಿ ಇರಿಸಿದ್ದೀರಿ. ಇದರ ಬಗ್ಗೆ 2ನೇ ಆರೋಪಿ ನಿಮಗೆ ತಿಳಿಸಿದ್ರು. ನಿಮ್ಮನ್ನ ಶೆಡ್ಗೆ ಕರೆತಂದಾಗ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದು ಅಪಮಾನ ಮಾಡಿದ್ದೀರಿ. ಒಳಸಂಚಿನಂತೆ ಕೊಲೆ ಉದ್ದೇಶದಿಂದ ನೀವು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದೀರಿ. ಮಾರಣಾಂತಿಕ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಒಂದು ರೂಮಿನಲ್ಲಿ ಹಾಕಿದ್ದೀರಿ. ಪವಿತ್ರ ಗೌಡಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹಲ್ಲೆ ಮಾಡಿದ್ದೀರಿ. ಮೇಲಕ್ಕೆ ಎತ್ತಿ ಕುಕ್ಕಿದ್ರಿ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದೀರಿ. ಕೆಲವರಿಗೆ ಹಣದ ಆಮಿಷ ತೋರಿಸಿ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡಿದ್ದೀರಿ. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಹಲ್ಲೆ ಮಾಡಿದ್ದೀರಿ ಎಂದು ದೋಷಾರೋಪ ಓದಿ ಹೇಳಿದ ಜಡ್ಜ್, ಇದೆಲ್ಲವನ್ನು ಸುಳ್ಳು ಎಂದು ಆರೋಪಿಗಳು ಆರೋಪ ನಿರಾಕರಿಸಿದ್ರು. ಜೊತೆಗೆ ಲಾಯರ್ ಚೇಂಜ್ ಮಾಡಬೇಕು ಅಂತ ಕಾಲಾವಕಾಶ ಕೇಳಿದ ಆರೋಪಿಗಳು, ಏನಿಲ್ಲ, ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರಕ್ರಿಯೆ ಅಂತ ಕರೀತಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್ಸು. ಅದರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ಥರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ಥರ ಸೆಕ್ಷನ್ಸಲ್ಲಿ ನೀವು ಅಪರಾಧ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನು ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನು ನಿರಾಕರಿಸಿದ್ದಾರೆ. ಇಲ್ಲ, ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಮ ವಿಚಾರಣೆ ನಡೀಲಿ, ನಾವು ವಿಚಾರಣೆಯನ್ನು ತಗೊಳ್ಳೋಕೆ ಅಂದರೆ ವಿಚಾರಣೆ ನಡೆಸೋಕೆ ನಾವು ರೆಡಿ ಇದ್ದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ದೋಷಾರೋಪ ಹೊರಿಸಿ ಒಪ್ಪಿಕೊಳ್ತೀರಾ ಎಂದೊಡನೆ ಪ್ರತಿಕ್ರಿಯಿಸಿದ ಎಲ್ಲ ಆರೋಪಿಗಳು ಸುಳ್ಳು ಅಂತ ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದರು. ಆರೋಪಿಗಳ ಉತ್ತರ ಆಲಿಸಿದ ಕೋರ್ಟ್ ನವೆಂಬರ್ 10ರಂದು ಟ್ರಯಲ್ ಆರಂಭಕ್ಕೆ ದಿನಾಂಕ ನಿಗದಿಗೊಳಿಸಿದ್ದು, ಪ್ರಕರಣದ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದೆ. ಅಲ್ಲ, ಇವತ್ತು ಆ್ಯಕ್ಚುಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ. ಏನು ನಿಮಗೆ ಗೊತ್ತಿದೆ, ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ.
ಅದೇ ಥರನೇ, ಯಾಕಂದರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು. ಇನ್ನು ಇದೇ ವೇಳೆ 2 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ಗೆ ಬಂದಿದ್ದು. ಈ ವೇಳೆ ಪವಿತ್ರ ಗೌಡ ದರ್ಶನ್ ರನ್ನ ಮಾತನಾಡಿಸಲು ಪ್ರಯತ್ನಿಸಿದ್ರು. ಹಿಂದೆ ನಿಂತಿದ್ದ ದರ್ಶನ್ ರನ್ನ ಮುಂದೆ ಬರುವಂತೆ ಸನ್ನೆ ಮಾಡಿದ್ರು. ಇದಕ್ಕೆ ದರ್ಶನ್ ಸೈಲೆಂಟ್ ಆಗಿ ಆಯ್ತು ಅಂತ ಪ್ರತಿಕ್ರಿಯೆ ನೀಡಿ ಸುಮ್ಮನಾದ್ರು. ಇನ್ನು ದರ್ಶನ್ ಕೋರ್ಟ್ಗೆ ಬಂದಿದ್ದರಿಂದ ಮನೆ ಊಟ ತಂದಿದ್ರು. ಬಳಿಕ ನ್ಯಾಯಾಧೀಶರ ಅನುಮತಿ ಪಡೆದು ದರ್ಶನ್ಗೆ ಊಟ ನೀಡಲಾಯಿತು. ಇತ್ತ ತನ್ನ ತಾಯಿ ಕೋರ್ಟ್ಗೆ ಬಂದ ವಿಚಾರ ತಿಳಿದು ಪವಿತ್ರ ಗೌಡ ಮಗಳು ಅಜ್ಜಿಯ ಜೊತೆಗೆ ಕೋರ್ಟ್ಗೆ ಬಂದಿದ್ದು ಮಾತುಕತೆ ನಡೆಸಿದ್ರು. ಸದ್ಯ ದರ್ಶನ್ ಪವಿತ್ರ ಗೌಡ ಭವಿಷ್ಯ ಕೋರ್ಟ್ ಕಟಕಡೆ ತಲುಪಿದ್ದು ಶೀಘ್ರದಲ್ಲೇ ಪ್ರಕರಣದ ವಿಚಾರಣೆ ಶುರುವಾಗಲಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.